ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಏಪ್ರಿಲ್ 19 ಮತ್ತು 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ಸೊ ಆ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ, ನಿಮ್ಮ ಎಲ್ಲ ಶುಭ ಕಾರ್ಯಗಳು ನೀವು ಯಾವ ಸಮಯದಲ್ಲಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. 19ನೇ ತಾರೀಕು ಅಕ್ಷಯ ತೃತೀಯ ಮತ್ತು 20ನೇ ತಾರೀಕು ಬಸವನ ಜಯಂತಿ ಅಂತ ಬರ್ತಾ ಇದೆ. ಸೊ ಅಕ್ಷಯ ತೃತೀಯ ಬಂದ್ಬಿಟ್ಟು ಬೆಳಗ್ಗೆ 10:49ಕ್ಕೆ ಬರುತ್ತೆ. ಯಾವಾಗ ಅಂತಂದರೆ 19ನೇ ತಾರೀಕು ಸಂಡೇ, ಭಾನುವಾರ 19ನೇ ತಾರೀಕು ಬೆಳಗ್ಗೆ 10:49ಕ್ಕೆ ತೃತೀಯ ತಿಥಿ ಪ್ರಾರಂಭವಾಗಿ ನೆಕ್ಸ್ಟ್ ಡೇ ಅಂದರೆ 20ನೇ ತಾರೀಕು ಬೆಳಗ್ಗೆ 7:29 ಅಕ್ಷಯ ತೃತೀಯ ಇರುತ್ತೆ. ಈ ಒಂದು ಸಮಯದಲ್ಲಿ ಶುಭ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ 10:49ರಿಂದ 12:15 12:20 12:30ವರೆಗೂ ಶುಭ ತಿಥಿ ಇರುತ್ತೆ. ನಿಮ್ಮ ಪೂಜೆ ಪುನಸ್ಕಾರಗಳು ಅಥವಾ ನಿಮ್ಗೆ ಯಾವುದೇ ಒಂದು ವಸ್ತುಗಳ ಖರೀದಿಗೆ ಇದು ಶುಭ ಸಮಯ ಅಂತಲೇ ಹೇಳ್ಬೋದು. ಸೊ ತೃತೀಯ ತಿಥಿ ಯಾವಾಗಲೂ 19ನೇ ತಾರೀಕನ್ನೇ ಮಾಡಬೇಕು. ಅದ್ರ ಜೊತೆಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿಮಗೆ ತೃತೀಯ ತಿಥಿ ಬೇಕಾಗಿದ್ದರೆ ಬಸವನ ಜಯಂತಿ ಮತ್ತು ಅಕ್ಷಯ ತೃತೀಯ ಎರಡೂ ನಿಮಗೆ ಮಿಂಗಲ್ ಆಗುವಂಥ ಒಂದು ಸಮಯ ಯಾವುದು ಅಂದರೆ 20ನೇ ತಾರೀಕು ಬೆಳಗ್ಗೆ 7:00ಇಂದ 7:30ವರೆಗೂ. ಸೊ ಅದಾದ ನಂತರ ಅಕ್ಷಯ ತೃತೀಯ ಮುಗಿಯುತ್ತೆ. ಸೊ ಯಾರೆಲ್ಲ ಈ ಒಂದು ತಿಥಿಯ ಸಲುವಾಗಿ ವೇಟ್ ಮಾಡ್ತಾಯಿದ್ರು, ನಿಮ್ಮ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ವೇಟ್ ಮಾಡ್ತಾಯಿದ್ರು, ಅಥವಾ ನಿಮ್ಮ ವಾಹನ ಪೂಜೆ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ನೀವು ವೇಟ್ ಮಾಡ್ತಾಯಿದ್ರೆ ಈ ಒಂದು ಸಮಯ ತುಂಬ ಒಳ್ಳೆಯದಾಗಿದೆ. ಇದು ಒಂದು ಸಮಯಕ್ಕೆ ನೀವು ಪ್ರೀಷಿಯಸ್ ಆಗಿರುವಂತಹ ನಿಮ್ಮ ಕೆಲಸಗಳನ್ನು ಮಾಡಿ, ಯಾಕಂದರೆ ತುಂಬ ಪ್ರೀಷಿಯಸ್ ಆಗಿರುವಂಥ ಟೈಮ್ ಆಗಿರೋದ್ರಿಂದ ನಮ್ಮ ಎಲ್ಲ ರೀತಿಯ ಶುಭ ಕಾರ್ಯಗಳು ನಿಮಗೆ ಫಲವನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಸೊ ನನ್ನ ಪೇಜನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ನನ್ನ ಪೇಜ್ಗೆ ಫಾಲೋ ಮಾಡೋದು ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ.